ಈ ಬೇಸಿಗೆ ಕಾಲ ಬಂದರೆ ಆಲ್ಮೋಸ್ಟ್ ಈ ಸಂಡಿಗೆಗಳು ಮತ್ತು ಹಪ್ಪಳಗಳದ್ದೇ ಸೀಸನ್ ಆಗಿರುತ್ತೆ. ಈ ಬಿಸಿಲಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಇದೇ ಟೈಮಲ್ಲಿ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಾ ಇರ್ತಾರೆ. ಅಮ್ಮ ಕೂಡ ಊರಲ್ಲಿ ಮಾಡಿದ್ರಂತೆ, ಇನ್ನು ಬರುವಾಗ ನಮಗೆ ಬೇಕಾಗುತ್ತೆ ಅಂತೇಳಿ ಅದನ್ನು ಕೂಡ ತೊಗೊಂಡು ಬಂದಿದ್ದರು. ಇನ್ನು 2 ದಿನ ಬಿಸಿಲಿಗೆ ಹಾಕಿದ್ದೀವಿ, ಸ್ವಲ್ಪ ಬಿಸಿಲಿಗೆ ಹಾಕು ಅಂದರೆ ಸಂಡಿಗೆನೆಲ್ಲ ತೊಗೊಂಡೋಗಿ ಬಿಸಿಲಿಗೆ ಹಾಕಿ ಬಂದೆ. ಹಾಗೆ ಮನೆಯಲ್ಲೇ ಟೈಮ್ ಪಾಸ್ ಆಗಿಲ್ಲ ಅಂತೇಳ್ಬಿಟ್ಟು ಅಮ್ಮನ ಕರ್ಕೊಂಡು ಎಲ್ಲ ಶಾಪಿಂಗೆಲ್ಲ ಹೋಗಿದ್ವಿ. ಇನ್ನು ಬಂದಮೇಲೆ ಖುಷಿದು ಮತ್ತು ಮಗ್ಗಿದು ಎಲ್ಲ ನಾಮಕರಣದ ವೀಡಿಯೋಸ್ ಇತ್ತು ಮನೇಲಿ, ಅದೆಲ್ಲ ವೀಡಿಯೋಸ್ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ. ಪ್ರಾಪ್ತಿ ಕೂಡ ಅದೇ ಟೈಮಲ್ಲಿ ಸ್ಕೂಲಿಂದ ಬಂದ್ಲಿ. ಇನ್ನು ವೀಡಿಯೋಸ್ ಎಲ್ಲ ನೋಡಿದ್ದಾದಮೇಲೆ ಮೇಲೆ ಸಂಡಿಗೆ ಹಾಕಿದ್ನಲ್ಲ ಅದೆಲ್ಲ ಒಣಗೋಗಿತ್ತು. ಆ ಸಂಡಿಗೆ ಎಲ್ಲ ತೊಗೊಂಡು ಬಂದು ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ನಮಗೆ ಇಷ್ಟು ತೊಗೊಂಬಂದ್ರೆ ಸಾಕು, 1 ಇಯರ್ ಇಲ್ಲ 1.5 ಇಯರ್ ಆರಾಮಾಗಿ ಆಗಿಬಿಡುತ್ತೆ. ಅಪರೂಪಕ್ಕೆ ಮಾಡ್ತೀವಲ್ಲ ಅದಕ್ಕೆ. ಅಮ್ಮ ಇದಕ್ಕೆ ಈರುಳ್ಳಿ ಹಾಕಿ ಮಾಡಿದ್ರಂತೆ, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಎಣ್ಣೆಲಿ ಹಾಕಿದ ತಕ್ಷಣ ಚೆನ್ನಾಗಿ ಅರಳಿತು. ಇನ್ನು ಕ್ರಿಸ್ಪಿ ಕೂಡ ಆಗಿತ್ತು. ಹೊಸ ಸಂಡಿಗೆ ಆದರೂ ಕೂಡ ಏನು ಸಿಡಿಯೋದು ಆ ಥರ ಆಗಿಲ್ಲ, ಮಸ್ತಾಗಿ ಬಂದಿತ್ತು. ನೈಟ್ ಊಟಕ್ಕೆ ಅಂತೇಳಿ ರಾಗಿ ಮುದ್ದೆ ಮಾಡಿ ಮತ್ತು ಮಟನ್ ಸಾರು ಮಾಡಿದ್ದೆ. ಆಲ್ಮೋಸ್ಟ್ ನಾವು ಮಾಡೋದೆಲ್ಲ ಜೋಳದ ರೊಟ್ಟಿನೇ, ಬಟ್ ಬೆಳಗ್ಗೆನೇ ರೊಟ್ಟಿ ಮಾಡಿಬಿಟ್ಟಿದ್ದೆ. ಇನ್ನು 2 ಟೈಮ್ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡಿದ್ದೆ. ಇನ್ನು ಮಟನ್ ಸಾರು ಅಷ್ಟೇ ಮಾಡಿದ್ದೆ ಅಷ್ಟೇ, ಬಿರಿಯಾನಿ ಏನು ಮಾಡೋಕ್ಕೋಗಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.